ಹಾಯ್ ಹಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ಇವತ್ತು ಸೋಮವಾರ ಆಗಿರೋದ್ರಿಂದ ಇವತ್ತು ಬ್ಯಾಡಗಿ ಮಾರ್ಕೆಟಲ್ಲಿ ಮೆಣಸಿನಕಾಯಿ ಮಾರ್ಕೆಟ್ ನಡೆದಿರುತ್ತೆ. ಅದ್ರ ಜೊತೆನೇ ಗುಂಟೂರು ಮಾರ್ಕೆಟಲ್ಲೂ ಕೂಡ ಮಾರ್ಕೆಟ್ ನಡೆದಿರುತ್ತೆ. ಸೊ ಈ ಎರಡೂ ಮಾರ್ಕೆಟ್ಗಳಲ್ಲಿ ಯಾವ ಕಾಯಿ ಯಾವ ಬೆಲೆಗೆ ಮಾರಾಟ ಆಗಿದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸೊ ಅದ್ರ ಜೊತೆನೇ ನಾವು ಮುಂದಿನ ವಾರ ಅಂದರೆ ಮುಂದಿನ ಮಾರ್ಕೆಟ್ ಅಂದರೆ ಗುರುವಾರ ಮಾರ್ಕೆಟ್ಗೆ ಬ್ಯಾಡಗಿಗೆ ನಮ್ಮ ಕಾಯಿಗಳನ್ನು ಹಾಕ್ಕೊಂಡು ಹೋಗ್ತಾ ಇದೀವಿ. ಅದು ಯಾವ ರೀತಿ ಅಂತ ಕೂಡ ಅದನ್ನ ತಿಳಿಸ್ಕೊಡ್ತೇನೆ. ಸೊ ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಓಕೆ, ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸೊ ಪ್ರಸ್ತುತ ನಾವು ಮೊದಲನೇದಾಗಿ ಇವತ್ತು ಬ್ಯಾಡಗಿ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇವತ್ತು ಬ್ಯಾಡಗಿ ಮಾರ್ಕೆಟಲ್ಲಿ ಜಾಸ್ತಿ ಅಂದರೆ ಈ ವರ್ಷ ಎಷ್ಟು ಬಂದಿದ್ದಾವಲ್ಲ ಅದಕ್ಕಿಂತ ಜಾಸ್ತಿ ಕಾಯಿ ಇದೇ ಮಾರ್ಕೆಟ್ ಅಂದರೆ ಈ ಮಾರ್ಕೆಟಲ್ಲಿ ನಿಗದಿ ಮಾಡಿದ್ದಾರೆ. ಯಾಕಂದರೆ 1,70,541 ಚೀಲಗಳು ಇವತ್ತು ಮಾರ್ಕೆಟ್ಗೆ ಬಂದಿದ್ದಾವೆ. ಎಷ್ಟು? 1,70,541 ಚೀಲಗಳು ಇವತ್ತು ಮಾರ್ಕೆಟ್ಗೆ ಬಂದಿದ್ದಾವೆ. ಇಷ್ಟು ದಿನ ಬಂದಿರತಕ್ಕಂಥ ಚೀಲಗಳಲ್ಲಿ ಇವತ್ತು ಬಂದಿರತಕ್ಕಂಥ ಚೀಲಗಳು ಹೈಯೆಸ್ಟ್, ಜಾಸ್ತಿ ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ. ಇಷ್ಟು ಚೀಲಗಳಲ್ಲಿ ಯಾವ್ಯಾವ ಕಾಯಿ ಯಾವ ಬೆಲೆಗೆ ಮಾರಾಟ ಆಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಡಬ್ಬಿ ಡಿಲಿಕ್ಸ್ ಕಾಯಿ, ಟಾಪ್ ಡಿಲಿಕ್ಸ್ ಕಾಯಿ ಬಂದ್ಬಿಟ್ಟು 31,000ದಿಂದ ಹಿಡಿದು 35,000ದವರೆಗೂ ಮಾರಾಟ ಆಗಿದೆ. 31,000ದಿಂದ ಹಿಡಿದು 35,000ದವರೆಗೂ ಮಾರಾಟ ಆಗಿದೆ. ಇನ್ನು ಡಬ್ಬಿ ಬೆಸ್ಟ್ ಕ್ವಾಲಿಟಿ ಬಂದ್ಬಿಟ್ಟು 25,000ದಿಂದ ಹಿಡಿದು 28,000ದವರೆಗೂ ಮಾರಾಟ ಆಗಿದೆ. 25,000ದಿಂದ 28,000ದವರೆಗೂ ಮಾರಾಟ ಆಗಿದೆ. ಇನ್ನು 5531 ಬೆಸ್ಟ್ 5531 8,500ರಿಂದ ಹಿಡಿದು 12,000ದವರೆಗೂ ಮಾರಾಟ ಆಗಿದೆ. 8,500ರಿಂದ ಹಿಡಿದು 12,000ದವರೆಗೂ ಮಾರಾಟ ಆಗಿದೆ. ಇನ್ನು KDL ಡಿಲಿಕ್ಸ್ 25,000ದಿಂದ ಹಿಡಿದು 28,000ದವರೆಗೂ ಮಾರಾಟ ಆಗಿದೆ. ಇನ್ನು KDL ಬೆಸ್ಟ್ ಕಡ್ಡಿ ಬೆಸ್ಟ್ ಬಂದ್ಬಿಟ್ಟು 20,000ದಿಂದ ಹಿಡಿದು 23,000ದವರೆಗೂ ಮಾರಾಟ ಆಗಿದೆ. ಇನ್ನು 2043 10,500ರಿಂದ ಹಿಡಿದು 13,000ದವರೆಗೂ ಮಾರಾಟ ಆಗಿದೆ. ಇನ್ನು DD 12,500ರಿಂದ ಹಿಡಿದು 14,000ದವರೆಗೂ ಮಾರಾಟ ಆಗಿದೆ. ಇದಿಷ್ಟು ಬ್ಯಾಡಗಿ ಮಾರ್ಕೆಟ್ ಬಗ್ಗೆ ಆಯಿತು. ಸೊ ಮುಂದಿನ ವಾರ ಈ ವಾರನೇ ಗುರುವಾರ ಮಾರ್ಕೆಟಿಗೆ ಇವತ್ತು ನಾವು ಮೆಣಸಿನ್ಕಾಯಿ ಹಾಕ್ಕೊಂಡು ಹೋಗ್ತಾ ಇದ್ವಿ. ಈಗ ಆಲ್ರೆಡಿ ಸಾಯಂಕಾಲ ನೀರು ಕೂಡ ಹಾಕಿದ್ವಿ. ಸೊ ನಾಳೆ ಬೆಳಗ್ಗೆ ತಿರುವರ್ಣ ಮಾಡ್ತೀವಿ. ನೀರು ಹಾಕಿದ್ದು ತಿರುವರ್ಣ ಮಾಡಿದ್ದು ತುಳಿಯೋದು ನಾಳೆ ಸಾಯಂಕಾಲ ವಿಡಿಯೋದಲ್ಲಿ ನಿಮಗೆ ಎಲ್ಲವನ್ನ ತಿಳಿಸ್ಕೊಡ್ತೇನೆ. ಓಕೆನಾ? ಸೊ ಎಷ್ಟು ಚೀಲ ಅದು, ಎಕರೆಗೆ ಎಷ್ಟು ಚೀಲ ಆಗಿದ್ದೇವೆ, ಎಷ್ಟು ತೂಕ, ಯಾವ ರೀತಿ ತುಳಿದೀವಿ ಅನ್ನೋದನ್ನು ಕೂಡ ತುಳಿಯೋದ್ರಲ್ಲಿ ಕೂಡ ಎಷ್ಟು ನಮಗೆ ಸೇವ್ ಆಗಂಗೆ ತುಳಿಯೋದು ಅದು ಭಾಳ ಇಂಪಾರ್ಟೆಂಟು. 35 kg ಏನು ಯಾವ ರೀತಿ ಬರಂಗೆ ತುಳಿಬೇಕು ಅನ್ನೋದನ್ನು ಕೂಡ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಓಕೆನಾ? ಈಗ ನೆಕ್ಸ್ಟ್ ಗುಂಟೂರು ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳೋಣ. ಗುಂಟೂರು ಮಾರ್ಕೆಟ್ಗೆ ಇವತ್ತು ಜಾಸ್ತಿ ಚೀಲ ಬಂದಿದ್ದಾವೆ. ಅದರಲ್ಲಿ ತೇಜ ಬಂದ್ಬಿಟ್ಟು 12ರಿಂದ 14,000 ಮಾರಾಟ ಆಗಿದೆ. ತೇಜಕಾಯಿ 12ರಿಂದ 14,000 ಮಾರಾಟ ಆಗಿದೆ. ಕೆಲವೊಂದು ಲಾಟ್ ಕೂಡ 14,200 ಕೂಡ ಮಾರಾಟ ಆಗಿದ್ದಾವೆ. ಇನ್ನು DD ಕಾಯಿ ನೋಡೋದಾದರೆ 11ರಿಂದ 13,000 ಮಾರಾಟ ಆಗಿದ್ದಾವೆ. ಸಿಜೆಂಟಾ ಬ್ಯಾಡಗಿ ನೋಡೋದಾದರೆ 10ರಿಂದ 12,000 ಮಾರಾಟ ಆಗಿದ್ದಾವೆ. ನಂಬರ್ 5 ನೋಡೋದಾದರೆ ನಂಬರ್ 5 11ರಿಂದ 14,000 ಮಾರಾಟ ಆಗಿದೆ. 355 ಬ್ಯಾಡಗಿ ನೋಡೋದಾದರೆ 9,500ರಿಂದ ಹಿಡಿದು 11,500ವರೆಗೂ ಮಾರಾಟ ಆಗಿದೆ. ಇನ್ನು ಸೂಪರ್ 10 ನೋಡೋದಾದರೆ 11,000ದಿಂದ 14,000ದವರೆಗೂ ಮಾರಾಟ ಆಗಿದೆ. ಇನ್ನು ರೋಮಿ ನೋಡೋದಾದರೆ 11ರಿಂದ 13,500 ಮಾರಾಟ ಆಗಿದೆ. ಇನ್ನು 273 ಆ್ಯಂಡ್ ಕುಬೇರ ನೋಡೋದಾದರೆ 9ರಿಂದ 11,000 ಮಾರಾಟ ಆಗಿದೆ. ಬಂಗಾರಂ ಕಾಯಿ ನೋಡೋದಾದರೆ 10ರಿಂದ 12,500 ಮಾರಾಟ ಆಗಿದೆ. ಇನ್ನು ಕೊನೆಯದಾಗಿ 2043 ನೋಡೋದಾದರೆ 11,000ದಿಂದ 13,000ದವರೆಗೂ ಮಾರಾಟ ಆಗಿದೆ. ಓಕೆನಾ? ಇವತ್ತು ಇದಿಷ್ಟು ಗುಂಟೂರು ಮಾರ್ಕೆಟ್ ಆಯಿತು. ಬ್ಯಾಡಗಿ ಮತ್ತು ಗುಂಟೂರು ಮಾರ್ಕೆಟ್ ಎರಡು ಮಾರ್ಕೆಟ್ಗಳು ಇವತ್ತು ಯಾವ ರೀತಿ ನಡೆದಿದೆ ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ನಾಳಿನ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ತುಳಿದ್ರೆ ನಮಗೆ ಭಾಳಷ್ಟು ಲಾಭ ಆಗುತ್ತೆ, ತುಳಿಬೇಕಾದ್ರೂ ನಮಗೆ ಸೇವಿಂಗ್ 1-2 ಕ್ವಿಂಟಲ್ ಉಳಿಸ್ಬೋದು ಅನ್ನೋದನ್ನು ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ದಯವಿಟ್ಟು ಯಾರು ಮಿಸ್ ಮಾಡ್ಕೊಬೇಡ್ರಿ ಆ ವಿಡಿಯೋ. ಓಕೆನಾ? ನಾಳೆ ನಿಮಗೆ 6 ಗಂಟೆ ಸಿಗುತ್ತೆ ಆ ವಿಡಿಯೋ. ಓಕೆನಾ? ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.